ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ, ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ನೋಡಿ ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ಮತ್ತು ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೋಡಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಅದ. ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ಆಗ್ಯಾವ. ನಾವು ಇದನ್ನು ಮಾಡ್ತೀವಿ. ಮತ್ತು ಏನೂ ಅನ್ನಕ್ಕೆ ಬರೋದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ. ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ, ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ನೋಡಿ ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ನಾವು ಇದನ್ನು ಮಾಡ್ತೀವಿ. ಮತ್ತು ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೋಡಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಅದ. ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ಆಗ್ಯಾವ. ನಾವು ಇದನ್ನು ಮಾಡ್ತೀವಿ. ಮತ್ತು ಏನೂ ಅನ್ನಕ್ಕೆ ಬರೋದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ. ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ, ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ನೋಡಿ ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ನಾವು ಇದನ್ನು ಮಾಡ್ತೀವಿ. ಮತ್ತು ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೋಡಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಅದ. ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ಆಗ್ಯಾವ. ನಾವು ಇದನ್ನು ಮಾಡ್ತೀವಿ. ಮತ್ತು ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ. ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು.
ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ನೋಡಿ. ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ನಾವು ಇದನ್ನು ಮಾಡ್ತೀವಿ ಅಂತ ಮತ್ತು ನಾ ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೂರಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ನಾವು ಇದನ್ನು ಮಾಡ್ತೀವಿ. ಮತ್ತು ನಾ ಏನೂ ಅನ್ನಕ್ಕೆ ಬರೋದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ನೋಡಿ. ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ನಾವು ಇದನ್ನು ಮಾಡ್ತೀವಿ ಅಂತ ಮತ್ತು ನಾ ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೂರಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ನಾವು ಇದನ್ನು ಮಾಡ್ತೀವಿ. ಮತ್ತು ನಾ ಏನೂ ಅನ್ನಕ್ಕೆ ಬರೋದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಇನ್ನು ಅತ್ತ ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ. ಇಡೀ ಕಡಬೂರು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಊರೇ ಮುಳುಗಡೆಯಾಗಿದ್ರು ಕೂಡ ಗ್ರಾಮದ ಜನರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮವನ್ನು ನಾವು ತೊರೆಯೋದಿಲ್ಲ, ಬೇಕಾದ್ರೆ ಜೀವವನ್ನ ಬಿಡ್ತೀವಿ, ಊರನ್ನ ಮಾತ್ರ ಬಿಡೋದಿಲ್ಲ ಹೀಗಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಕಡಬೂರಿನ ಗ್ರಾಮಸ್ಥರು ನಾವಿಲ್ಲೇ ಕುಳಿತೀವಿ, ನಾವು ಸತ್ರು ಕೂಡ ಇಲ್ಲೇ ಸಾಯ್ತೀವಿ, ಆದರೆ ಊರು ಮಾತ್ರ ನಾವು ಬಿಡಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದ ಗ್ರಾಮಸ್ಥರು ಹೇಳ್ತಕ್ಕಂತಹ ಮಾತಿದು ನೋಡಿ. ಇಡೀ ಊರೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೀವ ಬಿಡ್ತೀವಿ ಸ್ವಾಮಿ, ಊರು ಮಾತ್ರ ಬಿಡಲ್ಲ. ಸೊ ಕೆಲವೊಂದು ಕಡೆ ಈ ಗ್ರಾಮಸ್ಥರನ್ನ ಅವರನ್ನ ಮನವೊಲಿಸೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ನೋಡಿ. ದೃಶ್ಯಾವಳಿಗಳಲ್ಲಿ ಮಾತನಾಡಿದ್ದಾರೆ. ನಾವು ಇದನ್ನು ಮಾಡ್ತೀವಿ ಅಂತ ಮತ್ತು ನಾ ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು ನೋಡಿದ್ರಿ, ಈಗ ಬಳ್ಳೂರಿಗೆ ಕೊಂಚ ತನಕ ನೀರಿದೆ ಹೋಗ್ಯಾರೆ. ಈಗ ಈ ಕಡೆ ನದಿ, ಈ ಕಡೆ ಅಂತ ಈ ಕಡೆನೂ ಬರೋದು, ಇನ್ನು ಹಿಂಗೂ ಬರೋದು. ಜಮೀನು ಕೂಡ 75% ಈ ಕಡೆ ಏನು ಹಳ್ಳದ ಇನ್ನೇನು ಹಳ್ಳದ ಒಳಗಡೆ ಇದನ್ನು ಅಷ್ಟೇ ಮನೆಗಳಿಗೆ ನಾವು ಇದನ್ನು ಮಾಡ್ತೀವಿ. ಮತ್ತು ನಾ ಏನೂ ಅನ್ನಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಈಗ ನೀವು